ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಅಷ್ಟವಿನಾಯಕ ದರ್ಶನದ 2ನೇ ವಿಡಿಯೋ ಇದೆ. ಇವತ್ತು 2ನೇ ದಿನ 3 ಗಣಪತಿ ನೋಡಕ್ಕೆ ಹೊಂಟೀವಿ. ನಾವು ಹೋಟೆಲ್ ಒಳಗೆ ನಾಷ್ಟ ಮಾಡಿ ಈಗ ಹೋಗ್ಬೇಕು. ಎಲ್ಲರೂ ರೆಡಿ ಆಗಿದ್ರ, ನಂದ ಲೇಟ. ಸಿಯಾರಾನು ರೆಡಿಯಾಗಿ ಎಲ್ಲ ಪಿಂಕ್ ಆಗಿ ಹೊಂಟಿದ್ಲ. ಫಿಶ್ಗೆ ಒಂದು ಬಾಯ್ ಹೇಳೋದು ಮರ್ತಿದ್ಲಕ್ಕಿ, ಅದಕ್ಕೆ ಫಿಶ್ ಪಾಂಡ್ ಕಡೆ ಫಿಶ್ ಬಾಯ್. ಏನು ಮಾಡತ್ತಿತ್ತಿ? ಹಾಂ, ಈ ಕಡೆ ಬಾ. ಏನತ್ ನೋಡತ್ತಿತ್ತದ? ಹೌದನ? ಏನು ಗೊತ್ತಾಗ್ತದಕ್ಕೆ ಹಿಂಗೆ ನೋಡಿ? ಏನು ಗೊತ್ತಾಗ್ತದಕ್ಕೆ ನೋಡಿ? ಹೌದು, ಹೌದಲ್ಲ, ಮಾಡಬಾರ್ದಲ್ಲ. ಬಾ ನಡಿ, ಒಳಗೆ ಹೋಗೋಣ ಬಾ. ಕಾರ್ನ ಹತ್ತನ್ ಬಾ, ಲೇಟಾಗಿ. ಬಾ 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 ಬಾ. ಅದು ಪೂನಾದಿಂದ ಒಂದು 2 ತಾಸು, ಸನೆ 2 ತಾಸು ಐತಿ. ಈಗ ಆಲ್ರೆಡಿ ನಾವು ಪಾಲಿ ಊರು ರೀಚ್ ಆದ್ವಿ. ಅಲ್ಲಿ ಬರ್ದಾರ ನೋಡ್ರಿ, ಐ ಲವ್ ಪಾಲಿ ಅಂತಂದ. ಪಾಲಿ ಊರನ್ನು ದೊಡ್ಡದೈತಿ. ಎಲ್ಲ ಕಡೆ ಗಣೇಶನ ದರ್ಶನಕ್ಕೆ ಬಂದಿದ್ದ ಗಾಡಿಗಳೂ ಭಾಳ ಇದ್ವು. ಸೊ ಹಾಗಾಗಿ ಪಾರ್ಕಿಂಗ ನಮ್ಗೆ ಇಲ್ಲೂ ಕರೆಕ್ಟಾಗಿ ಸಿಗಲಿಲ್ಲ. ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಪಾರ್ಕಿಂಗ್ ಹೇಳಿದ್ರು, ಅಲ್ಲಿ ಹೊಂಟಿದ್ವಿ. ಇದು ಪಾಲಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಈ ಪಾಲಿ ಗಣಪತಿ ಹೆಸರು ಪಾಲಿ ಬಲ್ಲಾಳೇಶ್ವರ ಅಂತಂದ. ಈ ಗಣಪತಿಗೆ ಬಲ್ಲಾಳೇಶ್ವರ ಅಂತ ಹೆಸರು ಹೆಂಗೆ ಬಂತು ಅನ್ನೋದಕ್ಕೂ ಒಂದು ಹಿಸ್ಟ್ರಿ ಐತಿ. ಪಾಲಿ ಇರೋದು ರಾಯಗಢ ಜಿಲ್ಲೆ ಸಿಂಧಗಢ ಪ್ರದೇಶ ಒಳಗೆ. ಪುರಾಣ ಒಳಗೆ ಈಗಿನ ಪಾಲಿ ಅಂತೇನು ನಾವು ಊರು ಹೇಳ್ತೀವಲ್ಲ, ಅದನ್ನು ಪಾಲಿಪುರಿ ಅಂತ ಕರಿತಿದ್ರಂತ. ಆ ಪಾಲಿಪುರಿ ಊರೊಳಗೆ ಕಲ್ಯಾಣ್ ಶೇಠ ಅಂತ ಒಬ್ಬ ವ್ಯಾಪಾರಿ ಇದ್ರಂತ. ಅವರ ಹೆಂಡತಿ ಹೆಸರು ಇಂದುಮತಿ. ಅವ್ರನ್ನ ಮದುವೆಯಾಗಿ ಅಲ್ಲಿ ಆರಾಮಾಗಿ ಜೀವನ ಮಾಡ್ತಿರ್ತಾರೆ. ಆವಾಗ ಮದುವೆಯಾಗಿ ಅವ್ರಿಗೆ ಭಾಳ ವರ್ಷ ಆದಮೇಲೆ ಮಕ್ಕಳ ಹುಟ್ಟಿರಂಗಿಲ್ಲ ಅಂತ. ಸೊ ಎಷ್ಟೋ ವರ್ಷ ಆದಮೇಲೆ ಒಬ್ಬ ಮಗ ಹುಡ್ತಾನಂತ. ಆವಾಗ ಬಲ್ಲಾಳ ಅಂತ ಹೆಸರಿಡ್ತಾರಂತ. ದಿನ ಹೋದಂಗೆ ಬಲ್ಲಾಳ ಬೆಳೆದ ದೊಡ್ಡವ ಆಗ್ತಾನಂತ. ಬಟ್ ಆದರೆ ಏನಂದ್ರೆ ಒಂದು ಬಲ್ಲಾಳಗೆ ಓದುವೊಳಗೆ ಆಸಕ್ತಿ ಕಡಿಮೆ ಇರ್ತೈತಂತ. ಯಾವಾಗ ನೋಡಿದ್ರು ದೇವರ ಪೂಜೆ ಜಪ ತಪ ಅಂತಂದು ಸಣ್ಣ ಹುಡುಗಿದ್ದಾಗಿಂದನೂ ಅವಾಗ ಅದ್ರೊಳಗನ ಆಸಕ್ತಿ ಭಾಳ ಇರ್ತೈತಂತ. ಒಬ್ಬನ ಪೂಜೆ ಪುನಸ್ಕಾರ ಅಂತ ಮಾಡೋದಲ್ಲ, ತನ್ನ ಜೋಡಿ ಇದ್ದ ಹುಡುಗರನ್ನೆಲ್ಲರನ್ನೂ ಕರ್ಕೊಂಡು ಅದ್ರೊಳಗೆ ಪೂಜೆ ಮಾಡೋದು, ಅವ್ರಿಗೂ ಜಪ ಮಾಡ್ರಿ ಅನ್ನೋದು, ಅವ್ರಿಗೂ ಇದ್ರ ಬಗ್ಗೆ ದೇವ್ರ ಬಗ್ಗೆ ಎಲ್ಲ ಹೇಳೋದು, ಅದೆಲ್ಲ ಮಾಡ್ತಿರ್ತಾನಂತ. ಇದನ್ನು ನೋಡಿದ್ದ ಅವನ ಫ್ರೆಂಡ್ಸ್ ಅವ್ವ ಅಪ್ಪ ಏನಿರ್ತಾರಲ್ಲ, ಬಲ್ಲಾಳಿನ ಫ್ರೆಂಡ್ಸ್ ಅವ್ವ ಅಪ್ಪ ಏನಿರ್ತಾರಲ್ಲ, ಹೋಗಿ ಅವ್ರ ಅಪ್ಪಗೆ ಕಲ್ಯಾಣ್ ಶೇಠಿಗೆ ಕಂಪ್ಲೇಂಟ್ ಮಾಡ್ತಾರತ್ತ. ನೋಡ್ರಿ, ನಿಮ್ಮ ಮಗ ಅಷ್ಟ ಹಿಂಗೆ ಮಾಡೋದಲ್ದ ನಮ್ಮ ಮಕ್ಕಳಿಗೂ ಅದನ್ನ ಹೇಳತ್ತಾನ. ಅವ್ರು ಸಾಲಿ ಬಿಟ್ಟ ಮನೆಗೆ ಬರೋದಲ್ದ ಲಘು ಮನೆಗೆ ಬರೋದು ಬಿಟ್ಟ ಅವನ ಜೊತೆ ಕಾಡಿಗೆ ಹೋಗಿ ಅಲ್ಲೇ ದೇವರು ಜಪ ತಪ ಪೂಜೆ ಮಾಡ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಮಕ್ಕಳ ಮನೆಗೆ ಲೇಟಾಗಿ ಬರತ್ತಾರೋ ಅಂತಂದು ಕಂಪ್ಲೇಂಟ್ ಮಾಡ್ತಾರಂತ. ಮೊದಲು ಕಲ್ಯಾಣ್ ಶೇಠಿಗೆ ಮಗನ ಮೇಲೆ ಭಾಳ ಬೇಸರ ಇರ್ತೈತಿ. ಮಗ ಚೆಂದಂಗೆ ಅಭ್ಯಾಸ ಮಾಡೋದಿಲ್ಲ, ಸಾಲಿ ಕರೆಕ್ಟಾಗಿ ಹೋಗೋದಿಲ್ಲ, ಸಾಲಿ ಒಳಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಭಾಳ ಬೇಸರ ಇರ್ತೈತಿ. ಅಂಥದ್ರೊಳಗೆ ಇದನ್ನಷ್ಟು ಕೇಳಿ ಅವ್ನಿಗೆ ಭಾಳ ಸಿಟ್ಟು ಬಂದುಬಿಡ್ತೈತಿ. ಬಲ್ಲಾಳ ಏನು ಮಾಡಿರ್ತಾರನಂದ್ರೆ, ಕಾಡಿನೊಳಗೆ ಸಿಕ್ಕ ಒಂದು ಕಲ್ಲನ್ನು ಮೂರ್ತಿ ಅದನ್ನು ಕೆತ್ತಿ ದೇವ್ರಗತೆ ಮಾಡಿ ಅದಕ್ಕೆ ಪೂಜೆ ಮಾಡ್ತಿರ್ತಾನೆ. ಸೊ ಆವಾಗ ಒಂದಿನ ಹಂಗೆ ಅವ ಏನು ಮಾಡ್ತಿರ್ತಾನೆ, ಅದು ಮೂರ್ತಿ ಮುಂದೆ ಕೂತ ಪೂಜೆ ಎಲ್ಲ ಮಾಡಿ ಜಪ ತಪ ಮಾಡ್ಕೊತ ನಮಸ್ಕಾರ ಮಾಡ್ಕೊತ ಕೈ ಮುಗಿದು ಧ್ಯಾನ ಒಳಗೆ ಮಗ್ನಾಗಿ ಕುಂತಿರ್ತಾನೆ. ಅವ್ನ ಫ್ರೆಂಡ್ಸಿಗೂ ಧ್ಯಾನ ಮಾಡೋಕೆ ಹೇಳಿರ್ತಾನೆ. ಎಲ್ಲರೂ ಧ್ಯಾನ ಮಗ್ನರಾಗಿ ಕುಂತು ಬಿಟ್ಟಿರ್ತಾರಲ್ಲ ಧ್ಯಾನ ಮಾಡ್ಕೊತ. ಬಲ್ಲಾಳನಪ್ಪ ಕಲ್ಯಾಣ ಶೇಠ ಅದನ್ನು ನೋಡಿದ ಕೂಡಲೇ ಎಲ್ಲಿರ್ಲಾರ್ದ ಸಿಟ್ಟು ಕಲ್ಯಾಣ ಶೇಠಿಗೆ ಬಂದ ಪೂಜಾ ಸಾಮಾನೆಲ್ಲ ಎತ್ತಿ ಒಗದ ಚೀರಿ ಅಲ್ಲಿ ಏನು ಕಲ್ಯಾಣ ಶೇಠಗಳ ಮಗ ಬಲ್ಲಾಳ ಏನು ಗಣಪತಿ ಕೆತ್ತಿ ಇಟ್ಟಿರ್ತಾನಲ್ಲ ಆ ಮೂರ್ತಿನೂ ಒಂದು ಮೂಲೆಯೊಳಗೆ ತಳ್ಳಿ ಬಿಡ್ತಾನೆ. ಸಿಟ್ಟು ಬಂದ ಏನು ಮಾಡ್ತಾನಂದ್ರೆ ಕಲ್ಯಾಣ ಶೇಠ ಮಗನ ಸಿಕ್ಕಾಪಟ್ಟೆ ಬಡ್ಯಾಕೆ ಹತ್ಬಿಡ್ತಾನೆ. ಮಗ ಎಷ್ಟು ಹತ್ತು ಕರೆದು ಬೇಡ್ಕೊಂಡ್ರೂ ಬಿಡೋದೇ ಇಲ್ಲ. ಅದು ಎಲ್ಲ ಅವರಪ್ಪ ಮಗನ ಬಡಿಯೋದು ನೋಡಿ ಬಲ್ಲಾಳನ ಫ್ರೆಂಡ್ಸ್ ಎಲ್ಲ ಅವ್ನು ಬಿಟ್ಟೆಲ್ಲ ಓಡಿ ಹೋಗ್ಬಿಡ್ತಾರೆ. ಆವಾಗ ಏನು ಮಾಡ್ತಾನೆ, ಅಲ್ಲೇ ಇದ್ದಿದ್ದು ಒಂದು ಗಿಡಕ್ಕೆ ಕಲ್ಯಾಣ್ ಶೇಠ ಮಗನನ್ನು ಕಟ್ಟಿ ಹಾಕಿ ಹೇಳ್ತಾನಂತ, ನೀ ಇಲ್ಲೇ ಇರು ರಾತ್ರಿ ಎಲ್ಲ ಅಂತಂದು. ಮಗ ಎಷ್ಟೆಲ್ಲ ಕೇಳ್ಕೊಂಡ್ರೂ ಕಲ್ಯಾಣ್ ಶೇಠ ಕೇಳೋದೇ ಇಲ್ಲ. ನೀನೇ ಹೇಳ್ತಿದ್ದೆಲ್ಲ ಗಣಪತಿ ಅಂತಂದು ಆ ಗಣಪತಿನ ಕರಿ, ಆ ಗಣಪತಿನ ಬಂದು ನಿನ್ನ ಪೂಜಾ ಪುನಸ್ಕಾರಕ್ಕೆಲ್ಲ
ಒಲೆದ ನಿನ್ನ ಬಿಡಿಸ್ಕೊಂಡು ಹೋಗಲಿ, ನಾ ಅಂತೂ ಬಿಡಿಸೋದಿಲ್ಲ ಅಂತಂದು. ಆವಾಗ ಬಲ್ಲಾಳ ಮನಸ್ಫೂರ್ತಿಯಾಗಿ ಗಣಪತಿನ ನೆನೆದ ಪ್ರಾರ್ಥನೆ ಮಾಡಿದ ಕೂಡಲೇ ಖುದ್ದು ಗಣಪತಿನ ಪ್ರತ್ಯಕ್ಷ ಆಗಿ ಬಲ್ಲಾಳನ ಹಗ್ಗದಿಂದ ಮುಕ್ತಿ ಮಾಡಿ ಬಿಡಿಸ್ತಾನಂತೆ. ಅದಕ್ಕೆ ಖುಷಿಯಾದ ಬಲ್ಲಾಳ ಗಣಪತಿ ಕಡೆ ಕೇಳ್ಕೊತಾನಂತೆ, ನೀ ಇಲ್ಲೇ ಇರು, ನನ್ನ ಜೊತೆನ ಇರು, ನೀನು ಹಂಗೆ ಇಲ್ಲೇ ನನ್ನ ದಿನ ಪೂಜೆ ಮಾಡುವಂಗೆ ನೀ ಇರು ಅಂದಿದ್ದಕ್ಕೆ ಅಲ್ಲೇ ಒಂದು ವಿಗ್ರಹ ಒಳಗೆ ಗಣಪತಿ ಸೇರಿ ಅಲ್ಲೇ ನೆಲೆಸ್ತಾನಂತ. ಮತ್ತು ಹೇಳ್ತಾನಂತ, ಇವತ್ತಿನಿಂದ ಈ ನನ್ನ ಮೂರ್ತಿಗೆ ಎಲ್ಲರೂ ಬಲ್ಲಾಳೇಶ್ವರ ಅಂತ ಕರೀಲಿ, ನಿನ್ನ ಭಕ್ತಿಗೆ ಮೆಚ್ಚಿ ನಾ ಇಲ್ಲಿ ನಿನಗಾಗಿ ನೆಲೆಸೇನಿ, ಹಾಗಾಗಿ ನನ್ನ ಜೋಡಿ ನಿನ್ನ ಹೆಸರು ಇರಲಿ ಅಂತಂದ ಬಲ್ಲಾಳೇಶ್ವರ ಅಂತಂದು ಆ ಗಣಪತಿ ವಿಗ್ರಹಕ್ಕೆ ಕರೀತಾರೆ. ಅವರ ಅಪ್ಪ ಕಲ್ಯಾಣ ಶೇಟಿನ ಮೂರ್ತಿ ಬಿಸಾಕಿದ್ದಲ್ಲ, ಆ ಮೂರ್ತಿನೂ ಈ ಗುಡಿ ಹತ್ರನ ಒಂದು ದುಂಡಿ ವಿನಾಯಕ ಅಂತಂದು ಗುಡಿ ಕಟ್ಟಾರ. ಆ ಮೂರ್ತಿನೂ ಈಗಲೂ ಅಲ್ಲೇ ಐತಿ. ಅಲ್ಲೇನ ಪೂಜೆ ಜಪ ತಪ ಎಲ್ಲನೂ ಮಾಡ್ತಾರೆ ಮಂದಿ. ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಐತಿಲ್ಲ, ಆ ದುಂಡಿ ವಿನಾಯಕಗೂ ಅಷ್ಟು ಪ್ರಾಮುಖ್ಯತೆ ಐತಿ. ಅಷ್ಟು ಚಂದ ಪೂಜೆನೂ ಮಾಡ್ತಾರೆ ಅಲ್ಲೇನೂ. ಈಗ ಈ ಪಾಲಿ ಒಳಗೆ ನಮಗೆ ದರ್ಶನಕ್ಕೆ ನಾವು ಅಂದ್ಕೊಂಡಿದ್ವಿ ಹಿಂದಿನ ದಿನ ಆಗಿದ್ದು 2 ದಿನ ಲಘು ದರ್ಶನ ಆಯ್ತು, ಇಲ್ಲೂ ಹಂಗೆ ಆಗ್ತೈತಿ ಅಂತಂದು. ಬಟ್ ಹಂಗಾಗಲಿಲ್ಲ. 1 ತಾಸು ಕ್ಯೂ ಒಳಗೆ ನಿಂತು ಇದನ್ನು ಮಾಡ್ಕೊಂಡ್ವಿ, ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಸ್ಪೆಷಲ್ ದರ್ಶನ ಟಿಕೆಟು ಇರಲಿಲ್ಲ, ಏನೂ ಇರಲಿಲ್ಲ. ಸಣ್ಣ ಹುಡುಗರು ಇದ್ದರೂ ಅಷ್ಟೇ, ದೊಡ್ಡವ್ರು ಇದ್ದರೂ ಅಷ್ಟೇ. ಇಲ್ಲಿ ಬೇರೆ ದರ್ಶನ ಮಾಡೋಕ್ಕೆ ಬೇರೆ ಅವಕಾಶನೇ ಇರಲಿಲ್ಲ. ಹಿಂಗೆ ಮಾಡಿ 1 ತಾಸು ಹುಡುಗರನ್ನ ಕರ್ಕೊಂಡು ವೇಟ್ ಮಾಡಿ ದರ್ಶನ ಮಾಡಿದ್ವಿ. ಇಲ್ಲೂ ಪ್ರಸಾದ ಮಂದಿರ ಇತ್ತು. ಇಲ್ಲಿ ಒಂದು ಊಟಕ್ಕೆ 35 ರೂಪಾಯಿ ಅಂತ. ಮತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಬಂದ್ವಿ. ಇಲ್ಲೂ ಅಷ್ಟೇ ಚಪಾತಿ ಪಲ್ಯ ಅನ್ನ ಸಾರ ಮತ್ತು ಶಿರಾ ಸ್ವೀಟ್ ಇತ್ತು. ಹೊರಗೆ ಬಂದ ಅಲ್ಲೇ ಗೋಲಾ ಭಾಳ ಮಾರ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲೇ ಗೋಲಾ ಅಂಗಡಿಯವರಿದ್ರೆ. ಗೋಲಾ ತಿಂದು ಭಾಳ ದಿನ ಆಗಿತ್ತು. ಸಿಯಾರಾಗೂ ಗೋಲಾ ತಿನ್ನಬೇಕು ಅನ್ಸಕತ್ತಿತ್ತು. ನಾವು ಎಲ್ಲರೂ ತಿನ್ನೋಣ ಅಂತ ಇಲ್ಲೇ ಕೂತ್ವಿ. ವೆರೈಟಿ ಗೋಲಾ ಇದ್ದು, ಆರೆಂಜ್, ಸ್ಟ್ರಾಬೆರಿ, ಆಮೇಲೆ ಮಿಕ್ಸ್ ಗೋಲಾ, ಖಟ್ಟಾ ಮೀಠಾ ಗೋಲಾ ಅಂತಂದು ಎಲ್ಲರೂ ಒಂದೊಂದು ಗೋಲಾ ತೊಗೊಂಡು ಕುಂತಿದ್ವಿ. ನಂಗಂತೂ ಗೋಲಾ ಸಣ್ಣಕ್ಕಿದ್ದಾಗಿಂದ ಭಾಳ ಇಷ್ಟ ಆಯಿತು. ಭಾಳ ದಿನ ಆತ ತಿಂದಿಲ್ಲ ಅನ್ನೋದಕ್ಕೆ ಎಲ್ಲರೂ ಗೋಲಾ ಟೇಸ್ಟ್ ಮಾಡೋಣ ಅಂತಂದು ಗೋಲಾ ತಿಂದಿದ್ವಿ. ಸಿಯಾರ ಆರೆಂಜ್ ಗೋಲಾ ತೊಗೊಂಡ್ಲೆ. ಆರೆಂಜ್ ಗೋಲಾ ತಿನ್ಕೋತ ಆರೆಂಜ್ ಗೋಲಾ ಮುಗಿಯೋಷ್ಟ್ರೊಳಗೆ ಸಿಯಾರನ್ನ ಪಿಂಕ್ ಫ್ರಾಕ್ ಎಲ್ಲ ಆರೆಂಜ್ ಆಗಿಬಿಟ್ಟಿತ್ತು. 2ನೇ ಗಣಪತಿ ನಾವು ಪಾಲಿ ಮುಗಿಸ್ಕೊಂಡು ಮಹಡ್ ಈ ಗಣಪತಿಗೆ ಬಂದ್ವಿ ನಾವು. ಇದು ರಾಯಗಢ ಜಿಲ್ಲೆ ಖಲಗ್ಪುರ್ ತಾಲೂಕು ಒಳಗೈತಿ ಮಹಡ್ ಅನ್ನೋ ಊರ. ಇದು ಅಲ್ಲಿಂದ ಒಂದು 2 ತಾಸೇನೋ ಆಯ್ತು ಪಾರ್ಕಿಂಗ್ ಸಿಕ್ಕ. ಈಗ ದೇವ್ರ ಗುಡಿ ಕಡೆ ಹೊಂಟ್ವಿ. ಸ್ವಲ್ಪ ಒಳಗೈತಿದ್ದು ಗುಡಿ. ಅಲ್ಲಿ ಕಾಣತ್ತೈತಲ್ಲ ಅದ ಗುಡಿ. ನಾ ಏನು ಅಂದ್ಕೊಂಡೆ, ಒಳಗಿದ್ದಕ್ಕೆ ಯಾರೂ ಮಂದಿ ಕಂಡಿರಲಿಲ್ಲ. ನಾವು ಇಲ್ಲರ ಜಲ್ದಿ ದರ್ಶನ ಆಗ್ತೈತಿ ಅಂದ್ಕೊಂಡ್ರೆ ಇದು ಒಳಗಿಂದ ಸುತ್ತ ಎಲ್ಲ ಪಾಳೆ ಬಿಟ್ಟು ಆ ಗುಡಿ ಹೊರಗಿಂದನೂ ಒಂದು ಎಷ್ಟು 100-200 ಮೀಟ್ರ್ ಪಾಳೆ ಹತ್ತಿತ್ತು. ಇಲ್ಲಂತೂ ಸ್ಪೆಷಲ್ ಟಿಕೆಟ್ ಇಲ್ಲ, ಏನೂ ಇಲ್ಲ. ಹಂಗೆ ಕ್ಯೂ ಒಳಗೆ ನಿಂತು ಹೋಗಬೇಕಾಗಿತ್ತು. ಅಲ್ಲಿ ನೋಡ್ರಲ್ಲ ಎಷ್ಟು ಮಂದಿ ಇದಾರ, ಸಿಕ್ಕಾಪಟ್ಟೆ ಮಂದಿ. ಈ ಗುಡಿ ವಿಶೇಷ ಏನಂದ್ರೆ, ಸುಮಾರು 107 ವರ್ಷದಿಂದ ಒಂದು ನಂದಾದೀಪ ಸತತವಾಗಿ ಇಲ್ಲಿ ಉರಿತೈತಿ ಅಂತಂದು. ಮಾಡ್ಕೊಂಡ್ರೆ ಏನಾರು ಬಿಡ್ತಾರನ ಅಂತಂದು ಹಿಂದಿನ ಸೈಡ್ ಒಂದು ಬಾಗಿಲಿತ್ತು. ಅಲ್ಲಿ ಸೆಕ್ಯೂರಿಟಿದವರೆಲ್ಲ ನಿಂತಿದ್ರು. ಕೇಳಕ್ಕೆ ಹೋದೆನಾ, ಬಟ್ ಅವ್ರು ಇಲ್ಲ, ಸಣ್ಣ ಮಗು ಅಂದ್ರೆ ಎಷ್ಟು ಸಣ್ಣ ಮಗು ಅಂದರು. 1 ವರ್ಷದ್ರಿ ಅಂತಂದೆ. 2 ತಿಂಗಳ 3 ತಿಂಗಳ ಸಣ್ಣ ಕೂಸುಗಳಿದ್ರೆ ಬಿಡ್ತೀವಿ, ನಿಮ್ಮನ್ನು ಬಿಡಂಗಿಲ್ಲ ಅಂದ್ಬಿಟ್ರು. ಹಾಗಾಗಿ ಮತ್ತು ಇಲ್ಲೂ ಅಷ್ಟೆ. ಇಲ್ಲಂತೂ ಸನೆ ಪೋನೆ 2 ತಾಸು ಆಯಿತು ನಾವು ದರ್ಶನ ಮಾಡಿ ಹೊರಗೆ ಬರ್ಬೇಕಂದ್ರೆ. ಇದ ನೋಡ್ರಿ ಮಹಡದ ವಿನಾಯಕ. ನಾನು ನಡು ಒಳಗೆ ಬಂದೆ. ಅಲ್ಲಿ ಆಮೇಲೆ ಪೂಜಾರಿಗಳು ಹೊರಗೆ ನಿಂತಿರ್ತಾರ. ಅವ್ರಿಗೆ ಕೇಳಿದೆ, ಶೌರ್ಯನ ತೋರಿಸಿ ಕೇಳಿದೆ, ಸಣ್ಣ ಮಗು ಐತಿ ಒಂದು ಸ್ವಲ್ಪ ನಡು ಹೋಗ್ಲೇನ ಅಂತಂದ. ಅವ್ರು ಹ್ಞೂ ಅಂದರು. ಹಾಗಾಗಿ ಒಂದು 15-20 ನಿಮಿಷ ನಮ್ಮ ಮನೆಯವರ ಎಲ್ಲರೂ ಹಿಂದೆ ನಿಂತಿದ್ರ. ಅವ್ರಿಗಿಂತ ಒಂದು 15-20 ನಿಮಿಷ ಲಘು ದರ್ಶನ. ಡೈಲೋಫೋನ್ ಐತಿ ನಿನ್ನ ಕಡೆ, ಬೇರೆ ಏನು ಬೇಕಂತ ಕೇಳ. ಏನು ಕೇಳಿದಿ? ಕಿಚನ್ ಸೆಟ್ಟು ಐತಿ ನಿನ್ನ ಕಡೆ? ಇಲ್ಲ, ಬೇರೆ ಕೇಳ್ಬೇಕಾ ನಿನ್ನ ಕಡೆ? ಎಲ್ಲರೂ ಕೇಳಿರ ಅದು ಶಂಭೋಕ್ ಹೋಗಿ ಹೇಳಿ, ಶಂಭೋ ಕಡೆ ಕೊಡಿಸ್ತೈತಿ. ಏನದು ಕೇಳಿದಿ? ಓಕೆ ಶಂಭೋಕ್ ಹೋಗಿ ಹೇಳ್ತೈತ. ಹಾಂ, ಇಲ್ಲಿ ಯಾಕೆ ಸಿಯಾರ ಹಿಂಗೆ ಕೇಳತ್ತಾಳ ಅಂದ್ರೆ, ಇಲ್ಲಿ ಜನ ಎಲ್ಲ ಏನು ನಂಬ್ತಾರಂದ್ರೆ,
ಇಲ್ಲಿ ಕಿವಿ ಒಳಗೆ ಒಂದು ಕಿವಿ ಮುಚ್ಚಿ ಕೇಳ್ಬೇಕಂತದೇನ, ಒಂದು ಕಿವಿ ಮುಚ್ಚಿ ಇನ್ನೊಂದು ಕಿವಿ ಒಳಗೆ ಹೋಗಿ ಏನಾರ ಹೇಳಿದ್ವಿ, ನಮ್ಮ ಆಸೆಗಳನ್ನ ಹೇಳಿದ್ವಿ ಅಂದ್ರೆ ಅದು ಗಣಪತಿಗೆ ಹೋಗಿ ಮುಟ್ಟಿಸಿ ನಮ್ಮ ಆಸೆ ಈಡೇರ್ತಾವೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಇಲ್ಲೆಲ್ಲರೂ ಕೇಳತ್ತಿದ್ರು. ಸಿಯಾರನೂ ಕೇಳಿದ್ಲ ಯಾಕೆ ಹಂಗೆ ಮಾಡತ್ತಾರು ಅಂತಂದು. ನಾವು ಇಲ್ಲಿ ಕಿವಿ ಒಳಗೆ ಏನಾರ ಹೇಳಿದ್ರೆ ಅದು ಗಣೇಶಿಗೆ ಹೋಗಿ ಹೇಳ್ತೈತಿ ಅಂದಿದ್ದಕ್ಕೆ ಆಕಿನೂ ಅಲ್ಲಿ ನಿಂತ ತನಗೇನು ಬೇಕು ಅಂತಂದು ಬಿಡ್ಕೊಂಬಂದ್ಲ. ಇಲ್ಲೇ ನೋಡ್ರಿ, ಇಲ್ಲೇ ಒಂದು ಕಲ್ಯಾಣಿನೂ ಇತ್ತು ಗುಡಿ ಹೊರಗೆ. ಇದು ದೊಡ್ಡದೈತಿ ಗುಡಿ, ಕಾಂಪೌಂಡ್ ಎಲ್ಲ ದೊಡ್ಡದೈತಿ. ಇನ್ನೊಂದು ಏನಂದ್ರೆ ವಯಸ್ಸಾದವ್ರಿಗೆ, ಸಣ್ಣ ಮಕ್ಕಳಿದ್ದವ್ರಿಗೆಲ್ಲ ಟಿಕೆಟ್ ಇದು ಮಾಡಿದ್ರೆ ಚಲೋ ಇರ್ತಿತ್ತು. ನಿಂತು ಬಳೋತ ದರ್ಶನ ಮಾಡ್ಬೇಕಂದ್ರೆ ಭಾಳ ಲೇಟ್ ಆಗ್ತೈತೆ. 1.5 ತಾಸು ಅಂದ್ರೆ ಸಾಕಾಗಿ ಹೋಗ್ಬಿಡ್ತು ನಮ್ಗೆ. ಇಲ್ಲಿಂದ ನಾವು 3ನೇ ಗಣಪತಿ ದರ್ಶನಕ್ಕೆ ಹೊಂಟ್ವಿ. ಇವತ್ತಿಂದ 3ನೇ ದಿನ, 3ನೇದ್ದು. ಬಟ್ ಇಲ್ಲಿ ಹುಲಿ ಹೆಂಗೆ ಓದಿರ್ತಾರೆ ಶವರು, ಹೆಂಗೆ ಓದಿರ್ತೈತಿ ಹುಲಿ, ಹಂಗೆ ಓದಿರ್ತೈತಿ, ಹೆಂಗೆ ಓದಿರ್ತೈತಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅಲ್ಲಿಂದ ಇಲ್ಲಿ ಬರಬೇಕು ಅಂತಂದ್ರೆ ಭಾಳ ಲೇಟ್ ಆಯ್ತು. ರಾತ್ರಿ 9 ಗಂಟೆ ಆಯಿತು. ಬಟ್ ಅದು ಗುಡಿ ಟೈಮಿಂಗ್ 10 ಗಂಟೆವರೆಗೂ ಓಪನ್ ಇರ್ತೈತಿ ಅಂದಿದ್ದಕ್ಕೆ ಹೋದ್ವಿ. 9 ಗಂಟೆಗೆ ಅಂದ್ರೆ ನೋಡ್ರಿ ಎಲ್ಲ ಮಂದಿ ಇದ್ರೆ. ಈಗ ನಾವು ಬಂದಿರೋದು 5ನೇ ಗಣಪತಿ, ಇವತ್ತಿಂದ 3ನೇ ಗಣಪತಿ. ಬಟ್ ಸೀರಿಯಲ್ ವೈಸ್ ನೋಡ್ರೆ 5ನೇ ಗಣಪತಿ. ಇದು ತೇವೂರಿನ ಶ್ರೀ ಚಿಂತಾಮಣಿ ಗಣಪತಿ. ಇದು ಪುಣೆ ಜಿಲ್ಲೆ ಹವೇಲಿ ತಾಲೂಕಿನ ಒಳಗೆ ಐತಿದೆ. ತನ್ನ ಚಂಚಲ ಮನಸ್ಸನ್ನು ಪ್ರಶಾಂತಗೊಳಿಸಾಕ ಬ್ರಹ್ಮದೇವರು ಇಲ್ಲಿ ತಪಸ್ ಮಾಡಿದ್ರು ಅಂತಂದೈತಿ. ಚಿಂತೆ ಎಲ್ಲ ಹೋದ್ಮೇಲೆ ಈ ಮೂರ್ತಿಗೆ ಬ್ರಹ್ಮದೇವರನ್ನ ಚಿಂತಾಮಣಿ ಅಂತಂದು ಹೆಸರಿಟ್ರು ಅನ್ನೋ ಮಾತು. ಈ ಜಾಗ ತೇವೂರು ಕುದುರೆ ಲಾಯಗಳ ಪ್ರದೇಶ ಆಗಿತ್ತು ಅಂತ ಅನ್ನೋದಕ್ಕೆ ಇಲ್ಲಿ ತೇವೂರು ಅಂತಂದು ಹೆಸರು ಅಂತಾರೆ. ಇದಕ್ಕೆ ಇನ್ನೊಂದು ಕಥೆನೂ ಐತಿ. ಏನಂತಂದ್ರೆ ತ್ರೇತಾಯುಗ ಒಳಗೆ ರಾಜ ಅಭಿಜಿತ ಮತ್ತು ರಾಣಿ ಗುಣಮತಿ ಎಂಬ ರಾಜ ದಂಪತಿಗಳಿಗೆ ಮದುವೆಯಾಗಿ ಭಾಳ ವರ್ಷ ಮಕ್ಕಳು ಇರಲಿಲ್ಲಂತ. ಮುಂದೆ ಒಂದಿನ ಈ ದಂಪತಿ ವೈಶಂಪಾಯನ ಮಹರ್ಷಿಗಳ ಸೇವೆ ಮಾಡಿದ್ರತ್, ಭಾಳ ಸೇವೆ ಮಾಡಿದ್ರತ್ತ. ಅದರ ಪ್ರತಿಫಲವಾಗಿ ಅವರ ಆಶೀರ್ವಾದದಿಂದ ಒಂದು ಗಂಡು ಮಗು ಹುಡ್ತೈತಂತ ಅವ್ರಿಗೆ. ಆ ಗಂಡು ಮಗುವಿನ ಹೆಸರು ಗಣ ಅಂತ ಇಡ್ತಾರಂತ. ಮುಂದೆ ಆ ಹುಡುಗ ದೊಡ್ಡವ ಆದ್ಮೇಲೆ ಅವ್ರ ಅಪ್ಪ ರಾಜ ಇದ್ದಲ್ಲ, ಅಪ್ಪನಿಂದ ಬಂದ ರಾಜ ಮಗನಿಗೆ ಸಿಕ್ಕ, ಮಗನೂ ರಾಜ ಆಗಿ ಅವನಿಗೆ ಗಣರಾಜ ಅಂತಂದು ಹೆಸರು ಬರ್ತೈತಂತ. ಮುಂದೊಂದಿನ ಅವ ತನ್ನ ಸೇನೆ ಎಲ್ಲ ಕರ್ಕೊಂಡ ಕಾಡಿಗೆ ಬೇಟೆ ಆಡಕ್ಕೆ ಹೋಗಿರ್ತಾನಂತ. ಮಹರ್ಷಿ ಆಶ್ರಮ ಅಲ್ಲಿ ನೋಡ್ತಾನಂತೆ. ಈ ಗಣರಾಜ ತನ್ನ ಸೇನಾ ಪರಿವಾರದ ಜೊತೆ ಅಲ್ಲೇ ಒಂದು ಸ್ವಲ್ಪ ಕುಂತು ವಿಶ್ರಾಂತಿ ಪಡೆದು ಹೋಗುನು ಅಂತಂದು ವಿಶ್ರಾಂತಿ ಪಡಿತಿರ್ತಾರಂತ. ರಾಜ ಬಂದಾನು ಅಂತಂದು ಕಪಿಲ ಮಹರ್ಷಿ ಏನು ಮಾಡ್ತಾರಂತ, ಅವರಿಗೆ ಒಂದು ಸ್ವಲ್ಪ ರಾಜಾಗ ರಾಜ ಪರಿವಾರಕ್ಕೆ ತಕ್ಕನಾದ ಒಂದು ಸ್ವಲ್ಪ ಆತಿಥ್ಯ ಕೊಡಬೇಕು ಅಂತಂದು ಕಪಿಲ ಮಹರ್ಷಿಗಳು ಇದ್ದಷ್ಟು ಸ್ವಲ್ಪ ಟೈಮ್ನ್ಯಾಗನ ಭಾರಿ ಭೋಜನ ರೆಡಿ ಮಾಡಿಸ್ತಾರಂತ. ಯಾವುದೇ ಕುಂದು ಕೊರತೆ ಆಗ್ಲಾರ್ದಂಗೆ, ರಾಜಾಗ ಯಾವುದೇ ಕುಂದು ಕೊರತೆ ಆಗ್ಲಾರ್ದಂಗೆ ನೋಡ್ಕೊಂಡು ರಾಜನಿಗೆ ಏನು ಬೇಕು ಎಲ್ಲ ಮಾಡ್ತಾರಂತ. ರಾಜಾಗ ಅದನ್ನು ನೋಡಿ ಭಾಳ ಆಶ್ಚರ್ಯ ಆಗ್ತೈತಂತ. ಇವರು ಜಪ ತಪ ಹೋಮ ಹವನ ಅಂತ ಇರೋ ಋಷಿ ಮುನಿಗಳು ನಮ್ಮ ಅರಮನೆ ಒಳಗೆ ಇರು ಬಾನಸಿಗರ ನಾಚುವಂಗೆ ಅಡುಗೆ ಮಾಡ್ಸಾರಂದ್ರೆ ಏನಿರಬಹುದು, ಇದು ಇವ್ರ ಕಡೆಯಿಂದ ಇದೆಲ್ಲ ಹೆಂಗೆ ಸಾಧ್ಯ, ಇದು ಏನಿದು ಅಂತಂದು ತಿಳ್ಕೋಬೇಕು ಅಂತಂದು ರಾಜಾಗ ಭಾಳ ಕ್ಯೂರಿಯಾಸಿಟಿ ಆಗ್ತೈತಂತ. ಅವಾಗ ಕೇಳ್ತಾರಂತ, ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು ನಿಮ್ಮ ಕಡೆಯಿಂದ ಅಂತಂದು. ಅವಾಗ ಮಹರ್ಷಿಗಳು ಹೇಳ್ತಾರಂತ, ಸ್ವತಃ ದೇವೇಂದ್ರ ನನಗೆ ಯಾವುದ್ರೊಳಗೂ ತೊಂದರೆ ಆಗಬಾರ್ದು ಅಂತಂದು ನನಗೊಂದು ಮನೆ ಕೊಟ್ಟಾರ, ಅದರ ಹೆಸರು ಚಿಂತಾಮಣಿ ಅಂತಂದು. ಅದರಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಯ್ತು ಅಂತಂದು ಮಹರ್ಷಿಗಳು ಹೇಳ್ತಾರಂತೆ. ಆವಾಗ ಆ ಗಣರಾಜಗೆ ಅದ್ರ ಮೇಲೆ ಆಸೆ ಆಗ್ತೈತಿ. ಈ ರಾಜ್ಯ ಒಳಗೆ ಇರುವುದೆಲ್ಲ ನನಗೆ ಸೇರಬೇಕಾದದ್ದು, ಅದು ನನಗೆ ಬೇಕು ಅಂತಾನಂತ. ಅದಕ್ಕೆ ಮಹರ್ಷಿಗಳು ಹೇಳ್ತಾರಂತ, ಇಲ್ಲ ನಾ ಕೊಡೋದಿಲ್ಲ ಅಂದ್ರೂ ಒತ್ತಾಯಪೂರ್ವಕವಾಗಿ ಅದನ್ನು ಇಸ್ಕೋತಾನಂತೆ. ಅದರಿಂದ ಮಹರ್ಷಿಗೆ ಭಾಳ ಬೇಜಾರಾಗ್ತೈತಂತ. ಅವರೇನು ಅವ್ಗೆ ಶಾಪ ಹಾಕೋದಿಲ್ಲ, ಬದಲಾಗಿ ದುರ್ಗಾದೇವಿ ಕಡೆ ತಮಗಾದ ತ್ರಾಸೆಲ್ಲ ಹೇಳ್ಕೊತಾರಂತ. ದುರ್ಗಾದೇವಿ ಬಂದು ಏನಂತಾರಂತ, ನೀ ಗಣಪತಿ ಆರಾಧನೆ ಮಾಡು, ಗಣಪತಿನ ಬಂದು ನಿನಗೆಲ್ಲ ಪರಿಹಾರ ಕೊಡ್ತಾನ ಅಂತ ಹೇಳ್ತಾರಂತ. ಆಗ ಗಣಪತಿನ ಆರಾಧನೆ ಮಾಡಿ ಗಣಪತಿನ ಮಹರ್ಷಿಗಳು ಒಲಿಸ್ಕೋತಾರಂತ. ಗಣಪತಿ ಬಂದು ಹೇಳ್ತಾನಂತ, ನಿನಗೆ ಏನು ಬೇಕಲ್ಲ ಅದನ್ನು ನಾನು ನಿನಗೆ ತಂದು ಕೊಡ್ತಾನೆ, ನೀ ಚಿಂತೆ ಮಾಡಬೇಡ ಅಂತಂದ. ಆಗ ಗಣಪತಿ ಗಣರಾಜನ ಜೋಡಿ ಯುದ್ಧಕ್ಕಿಳಿದ ಕದಂಬ ವೃಕ್ಷದ ಕೆಳಗೆ ಪರಶುವಿನಿಂದ ಸಂಹಾರ ಮಾಡಿ ಚಿಂತಾಮಣಿನ ತಂದು ಕೊಡ್ತಾರಂತ ಮಹರ್ಷಿಗೆ. ಆದ್ರೆ ಮಹರ್ಷಿಗಳು ಹೇಳ್ತಾರಂತ, ಈ ಚಿಂತಾಮಣಿ ನನಗೆ ಬೇಡ, ನಿಮ್ಮ ಕೊರಳೊಳಗೆ ಇರಲಿ, ನಾ ಅದನ್ನು ಪೂಜೆ ಮಾಡ್ತೀನಿ ಸಾಕು ಅಂದ್ರಂತ. ಅವತ್ತಿನಿಂದ
ಈ ಕ್ಷೇತ್ರದ ಹೆಸರು ಕದಂಬ ತೀರ್ಥ ಇಲ್ಲ ಕದಂಬಪುರಿ ಅಥವಾ ಈಗಿನ ಚಿಂತಾಮಣಿ ಅಂತಂದು ಫೇಮಸ್. ಈಗಿನ ಗುಡಿ ಗರ್ಭಗುಡಿನ ಶ್ರೀ ಮೋರೆ ಗೋಸಾಯಿ ಅವರು ಕಟ್ಟಿದ್ರು ಅಂತಾರೆ. ಇದಿಷ್ಟು ಚಿಂತಾಮಣಿ ಗಣಪತಿ ಹಿಸ್ಟ್ರಿ. ಎಲ್ಲ ಗಣಪತಿ ದರ್ಶನ ಮಾಡಿ ಊಟಕ್ಕೆ ಬರಬೇಕಾಗಿರುತ್ತಂದ್ರೆ 10 ಗಂಟೆ ಆಗಿತ್ತು. ಸಿಕ್ಕಾಪಟ್ಟೆ ಹಶು ಆಗಿತ್ತು. ಊಟ ಮಾಡೋಕೆ ಅಂತಂದು ಹೋಟೆಲಿಗೆ ಬಂದ್ವಿ. ಸಿಯಾರಾಗಂತೂ ನಿದ್ದೆ, ಹೊಟ್ಟೆ ಹಶು, ಶೌರ್ಯ ಇಬ್ಬರು ಭಾಳ ಕಿರಿಕಿರಿ ಮಾಡತ್ತಿದ್ರೆ. ನೋಡಿದ್ರಲ್ಲ ಇವತ್ತಿಂದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು, ಅದರ ಇತಿಹಾಸನೂ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರ.